ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಇವತ್ತು ಲವ್ ಮತ್ತೆ ರಿಲೇಶನ್ಶಿಪ್ ರೀಡಿಂಗ್ನ ನೋಡೋಣ. ಆಲ್ರೆಡಿ ಎಲ್ಲ ಪ್ರಿಪರೇಷನ್ಸ್ ಮಾಡಿ ತುಂಬ ಚೆನ್ನಾಗಿ ಶಫಲ್ ಮಾಡಿದ್ದೀನಿ. ಒನ್ಸ್ ಅಗೇನ್ ಐ ಶಫಲ್. ಇದು ಜನರಲ್ ಮತ್ತೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗ್ ಯಾವಾಗೇ ನಿಮಗೆ ಸಿಕ್ಕರೂ ರೆಸೊನೇಟ್ ಆಗುತ್ತೆ. ನೀವು ಮನಸ್ಸಲ್ಲಿ ಯಾವ ವ್ಯಕ್ತಿ, ನೀವು ಪ್ರೀತಿಸುವಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಯಾವುದೇ ರಿಲೇಶನ್ಶಿಪ್ ಇರ್ಬೋದು, ಯಾರನ್ನ ಕನ್ಸರ್ನ್ ಮಾಡಿ ಮನಸ್ಸಲ್ಲಿ ಅನ್ಕೊಂತೀರಾ, ಹೂಮ್ ಸೊ ಎವರ್ ಯು ಕನ್ಸರ್ನ್ ಅಂಡ್ ಯು ಫೀಲ್ ಅಬೌಟ್ ದೆಮ್, ದೆನ್ ಆ ಎನರ್ಜೀಸ್ ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಯಾರ ಬಗ್ಗೆ ನೀವು ತಿಳ್ಕೊಬೇಕು, ಲವ್ ಮತ್ತೆ ರಿಲೇಶನ್ಶಿಪ್ ಅಲ್ಲಿ, ಮ್ಯಾರೇಜ್ ಆಗಿರ್ಬೋದು, ಲವ್ ರಿಲೇಶನ್ಶಿಪ್ ಅಲ್ಲಿ ಇರೋರಾಗಿರ್ಬೋದು, ಅಥವಾ ಫ್ರೆಂಡ್ಶಿಪ್ ಇಂದ ನೆಕ್ಸ್ಟ್ ಸ್ಟೇಜ್ ಲವ್ ರಿಲೇಶನ್ಶಿಪ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಾಗಿರ್ಬೋದು. ಸೊ ನೀವು ಅವ್ರ ಬಗ್ಗೆ ಯೋಚನೆ ಮಾಡಿ, ಅವರ ಎನರ್ಜೀಸ್ನ ಕನೆಕ್ಟ್ ಮಾಡಿಕೊಂಡು, ಪಾಸ್ ಮಾಡಿ ಕನೆಕ್ಟ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡ್ಬೋದು, ಈ ರೀಡಿಂಗ್ನ ನೋಡ್ಬೋದು, ಅಥವಾ ಎನಿ ರಿಲೇಶನ್ಶಿಪ್ ಆದ್ರೂ ಆಗತ್ತೆ. ಇದು ಟೈಮ್ಲೆಸ್ ಮತ್ತೆ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನಿಮಗೆ ಸಿಗುತ್ತೋ ಅವಾಗ ಈ ಎನರ್ಜೀಸ್ ರೆಸೊನೇಟ್ ಆಗ್ತಾ ಇರುತ್ತೆ. ಓಕೆ, ಲೆಟ್ ಸ್ಟಾರ್ಟ್. ರಾಧೆ ರಾಧೆ, ರಾಧೆ ರಾಧೆ. ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್ ಅಬೌಟ್ their relationship, love and relationship. Please guide my viewers about their love and relationship. Thank you universe, thank you angels. Please guide my viewers about their love and relationship. What is the past, present and future energy? I need to take past, present and future energy. What is the past, present and future energy? Okay. I already shuffled well before. Cleansing, shuffling ella agide. Okay. Still one more time. Wow. More beautiful than the card sound. Okay, past, present, future. ಎರಡು ಕಾರ್ಡ್ ಬಂದಿದೆಲ್ಲ ಎಕ್ಸ್ಟ್ರಾ. ಸೊ ಪಾಸ್ಟ್ ಅಲ್ಲಿ ತುಂಬಾ ಜನಕ್ಕೆ ಒಳ್ಳೆ ಬಿಗಿನಿಂಗ್ ಸಿಕ್ಕಿದೆ ರಿಲೇಶನ್ಶಿಪ್ ಅಲ್ಲಿ. ಒಂದು ಸಾಲಿಡ್ ಸ್ಟಾರ್ಟ್ ಅಂತ ಮಾಡಿದ್ದೀರಾ, ನೀವು ರಿಲೇಶನ್ಶಿಪ್ ಬಿಲ್ಡ್ ಮಾಡಿದ್ದೀರಾ, ಆಫರಿಂಗ್ ಸಿಕ್ಕಿದೆ ನಿಮ್ಗೆ. ಯಾರಿಗೆ ಹೊಸ ರಿಲೇಶನ್ಶಿಪ್ ಅಲ್ಲಿ ರೀಸೆಂಟ್ ಆಗಿ ಕಮಿಟ್ ಆಗಿದ್ದೀರಾ, ಅವರು ದೇರ್ ಈಸ್ ಅ ಸೋಲ್ಮೇಟ್ ಕನೆಕ್ಷನ್. ನಿಮ್ಗೆ ಅಟ್ರಾಕ್ಟ್ ಆಗಿರುವಂತ ಪರ್ಸನ್ ತುಂಬಾ ಲಾಯಲ್ ಆಗಿದ್ದಾರೆ, ತುಂಬಾ ಕ್ರಿಯೇಟಿವ್ ಆಗಿದ್ದಾರೆ. ಓಕೆ, ಅಂಡ್ ಇದು ಏಂಜಲಿಕ್ ಬ್ಲೆಸ್ಸಿಂಗ್ ಇಂದ ಬಂದಿರುವಂತಹ ಒಂದು ಕನೆಕ್ಷನ್. ಇದು ಲಾಂಗ್ ಟರ್ಮ್ ಕನೆಕ್ಷನ್, ಶಾರ್ಟ್ ಟರ್ಮ್ ಕನೆಕ್ಷನ್ ಏನಲ್ಲ. ಇದು ಲಾಂಗ್ ಟರ್ಮ್ ಕನೆಕ್ಷನ್ ದಟ್ ಲೀಡ್ಸ್ ಟು ಮ್ಯಾರೇಜ್. ದಿಸ್ ಇಸ್ ಅ ಮ್ಯಾರೇಜ್ ಕಾರ್ಡ್. ಕಂಪ್ಲೀಟ್ ಎಮೋಷನಲ್ ಫುಲ್ಫಿಲ್ಮೆಂಟ್ ಇರುವಂಥದ್ದು. ಅಂದ್ರೆ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಿಮ್ಮ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಡೆಯುವಂತ ಒಬ್ಬ ಪಾರ್ಟ್ನರ್ ನೀವು ಅಟ್ರಾಕ್ಟ್ ಮಾಡಿದ್ದೀರಾ. ಮಾಡಿಲ್ಲ, ಇನ್ನೂ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅಂದ್ರೆ ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ನೀವು ಖಂಡಿತವಾಗೂ ಅಂತ ಒಬ್ಬ ವ್ಯಕ್ತಿಯನ್ನ ಅಟ್ರಾಕ್ಟ್ ಮಾಡ್ತೀರಾ. ಸೋ ಮಚ್ ಆಫ್ ಬ್ಯೂಟಿಫುಲ್. ಯಾರಾದ್ರೂ ಯಾವ್ದಾದ್ರು ಹಳೆ ಒಂದು ಪ್ಯಾಟರ್ನ್ ಅಲ್ಲಿ, ಹಳೆ ಸೈಕಲ್ ಅಲ್ಲಿ ಎಮೋಷನಲಿ ಸ್ಟಕ್ಅಪ್ ಆಗಿದ್ರೆ, ದಿಸ್ ಇಸ್ ದ ಕಂಪ್ಲೀಷನ್ ಕಾರ್ಡ್. ಓಕೆ, Ten of Cups saying something you are completing, some cycles you are completing. After completing that cycle, you are attracting a new person, you are attracting a new love. Okay, ಆ ಪಾರ್ಟ್ನರ್ಶಿಪ್ ಈಕ್ವಲ್ ಗಿವ್ ಅಂಡ್ ಟೇಕ್ ಆಗಿರುತ್ತೆ. ಇಲ್ಲಿವರೆಗೂ ನೀವೇನಾದ್ರೂ ತುಂಬಾ ಬ್ಯಾಲೆನ್ಸ್ ಔಟ್ ಮಾಡಿಲ್ಲ, ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡಿಲ್ಲ ಅಂತ ಅಂದ್ರೆ, ನೆಕ್ಸ್ಟ್ ಬರುವಂತ ನಿಮ್ಮ ಲವ್ ಅಥವಾ ಈಗ ಆಲ್ರೆಡಿ ನೀವೇನ್ ಇದ್ದೀರಾ ಹೊಸ ರಿಲೇಶನ್ಶಿಪ್ ಅಲ್ಲಿ, ಆ ರಿಲೇಶನ್ಶಿಪ್ ಅಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಇರುತ್ತೆ. ಅವಾಗ ಮಾತ್ರನೇ ಅದು ಬ್ಯಾಲೆನ್ಸ್ ಔಟ್ ಆಗುತ್ತೆ. ಒಬ್ರು ಜಾಸ್ತಿ ಕೊಡ್ತಾರೆ, ಒಬ್ರು ಕಮ್ಮಿ ಕೊಡ್ತಾರೆ, ಅವಾಗ ಏನಾಗುತ್ತೆ, ಹಾರ್ಮೋನಿ ಇಂಬ್ಯಾಲೆನ್ಸ್ ಆಗುತ್ತೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಇದ್ದಾಗ ಸಾಲಿಡ್ ರಿಲೇಶನ್ಶಿಪ್ ಆಗಿ ಬಿಲ್ಡ್ ಆಗುತ್ತೆ. ಕಂಪ್ಲೀಟ್ ನೀವೇನ್ ಅನ್ಕೊಂಡಿದ್ರಾ, ನನ್ನ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ, ಹೆಲ್ತಿ ಫ್ಯಾಮಿಲಿ ಹಿಂಗಿರ್ಬೇಕು ಅಂತ ನೀವೇನ್ ಅನ್ಕೊಂಡಿದ್ರಾ ಅದೇ ತರಾನೇ ಇರುತ್ತೆ. ಎಮೋಷನ್ಸ್ ಎಲ್ಲ ಸ್ಟೇಬಲ್ ಆಗಿರುತ್ತೆ ಅಂಡ್ ಹ್ಯಾಪಿಯೆಸ್ಟ್ ಫ್ಯಾಮಿಲಿ ಆಗಿ, ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ಆಗಿ ಇದನ್ನ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಓಕೆ, ಮತ್ತೆ ಯಾರಾದ್ರೂ ಆಲ್ರೆಡಿ ಮ್ಯಾರೇಜ್ ಅಲ್ಲಿ ಇದ್ದು ಏನಾದ್ರೂ ಫ್ಯಾಮಿಲಿ ಮೆಂಬರ್ನ ಅಥವಾ ಹಸ್ಬೆಂಡ್ ಅಥವಾ ವೈಫ್ನ ಮಿಸ್ ಮಾಡ್ಕೊಂತಿದ್ದೀರಾ ಅಂದ್ರೆ ರಿಯೂನಿಯನ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ದೆನ್ ಕಿಂಗ್ ಆಫ್ ವಾಂಡ್ಸ್. ಇನ್ ಫ್ಯೂಚರ್ ಅಲ್ಲಿ ಈಗ ಸಿಂಗಲ್ ಯಾರಿದ್ದೀರಾ, ನೀವು ಯಾರನ್ನಾರು ಒಬ್ರನ್ನ ಸೋಲ್ಮೇಟ್ ಅನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ, ಆ ವ್ಯಕ್ತಿ ತುಂಬಾ ಪವರ್ಫುಲ್ ವ್ಯಕ್ತಿ ಆಗಿರ್ತಾರೆ.
ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಬರುವಂತ ವ್ಯಕ್ತಿ ತುಂಬಾ ಪವರ್ಫುಲ್ ಆಗಿರ್ತಾರೆ. ಇಂಡಿಪೆಂಡೆಂಟ್ ಪರ್ಸನ್ ಅವರು, ಯಾರ ಮೇಲೂ ಡಿಪೆಂಡೆನ್ಸಿ ಇರೋದಿಲ್ಲ. ಮೆಚೂರ್ಡ್ ಪರ್ಸನ್ ಆಗಿರ್ತಾರೆ, ಪ್ಯಾಷನೇಟ್ ಆಗಿರ್ತಾರೆ, ಅವರ ವರ್ಕ್ ಮೇಲೆ, ಅವರ ಒಂದು ಕೆರಿಯರ್ ಮೇಲೆ ಪ್ಯಾಷನೇಟ್ ಆಗಿರ್ತಾರೆ, ಡೌನ್ ಟು ಅರ್ತ್ ಪರ್ಸನ್ ಆಗಿರ್ತಾರೆ, ಮತ್ತೆ ಆಪ್ಟಿಮಿಸ್ಟಿಕ್ ಆಗಿರ್ತಾರೆ ಅವರು. ಓಕೆ, ವೆರಿ ಕ್ರಿಯೇಟಿವ್ ಪರ್ಸನ್, ಮತ್ತೆ ಈ ನೋಸ್ ಹೌ ಟು ಇನ್ಸ್ಪೈರ್ ಅದರ್ಸ್. ಲೀಡರ್ಶಿಪ್ ಇರುವಂತ ಕ್ವಾಲಿಟೀಸ್ ಇರುವಂತ ಒಬ್ಬ ಪರ್ಸನ್ ಆಗಿ ಇರ್ತಾರೆ. ಇನ್ ಫ್ಯೂಚರ್ ಅಲ್ಲಿ ಯಾರು ಅಟ್ರಾಕ್ಟ್ ಮಾಡಬೇಕು ಅಂತಿದ್ದೀರಾ ಅವರು ಸಿಂಗಲ್ಸ್ಗೆ. ಯಾರು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಾಲಿಡ್ ರಿಲೇಶನ್ಶಿಪ್. ಅಂಡ್ ಯಾರೆಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದೀರಾ, ಇಲ್ಲ ನನಗೆ ಇನ್ನೂ ಆ ಥರದ್ದು ಒಂದು ರಿಲೇಶನ್ಶಿಪ್ ನಾನು ಅನ್ಕೊಂಡಿದ್ದ ಲೆವೆಲ್ ಅಲ್ಲಿ ಸಿಕ್ಕಿಲ್ಲ ಅಂತ, ಖಂಡಿತವಾಗೂ ನಿಮಗೆ ಹೊಸ ಆಫರ್ಸ್ ಬಂದೇ ಬರುತ್ತೆ. ಈ ಅಕ್ಷಯ ತೃತೀಯದ ದಿನ ಇವತ್ತು ಮಾಡ್ತಿರೋದು ನಾನು ರೀಡಿಂಗ್ ಆಕ್ಚುಲಿ. ಸೊ ನೆಕ್ಸ್ಟ್ ನಿಮಗೆ ಆ ಒಳ್ಳೆ ಆಫರ್, ಒಂದು ಸಾಲಿಡ್ ಬಿಗಿನಿಂಗ್, ಸಾಲಿಡ್ ಆಫರ್. ನೀವೇನು ಅನ್ಕೊಂತಿದ್ರಿ ನನಗಿಂತ ಒಬ್ಬ ಪರ್ಸನ್ ಬೇಕು ಅಂತ, ಖಂಡಿತ ಅಂತ ಪರ್ಸನ್ ಸಿಗ್ತಾರೆ. ಅಂಡ್ ಯಾರೆಲ್ಲ ಆಲ್ರೆಡಿ ಲವ್ ಅಲ್ಲಿ ಇದ್ದೀರಾ, ಮೋರ್ ದ್ಯಾನ್ 1 year 2 years, ನೀವು ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ಮ್ಯಾರೇಜಿಗೆ ಮನೇಲಿ ಒಪ್ಸೋದಕ್ಕೆಲ್ಲ ತುಂಬಾ ಜಗ್ಲಿಂಗ್ ಮಾಡ್ತಿದ್ದೀರಾ, ಕಷ್ಟಪಡ್ತಿದ್ದೀರಾ, ಖಂಡಿತ ನಿಮ್ಗೆ ಈ ವರ್ಷ ಮುಗಿಯೋದ್ರೊಳಗೆ ಮ್ಯಾರೇಜ್ ಆಗುತ್ತೆ. ಓಕೆ, ಸೊ ನೋಡೋಣ what else they can expect in their love life and relationship or marriage life. Please tell me, universe, angels, what could they expect in their love life. What they can expect, what blessings they can expect in their love life, upcoming future, in the near future, what they can expect more. Please guide me, what they can expect more. I'll make a spread. ಸ್ವಲ್ಪ ಇದು ಹೊಸ ಕಾರ್ಡು, ತುಂಬ ಸ್ಲಿಪ್ಪರಿ ಇದೆ. ಓಕೆ, ಚಾರ್ಜಿಂಗ್ ಕ್ಲೆನ್ಸಿಂಗ್ ಎಲ್ಲ ಆಗಿದೆ. ಕೆಲವರೆಲ್ಲ ಹಳೇದು ಯಾವುದೋ ಒಂದು ಬ್ರೇಕಪ್ ಮೋಡಲ್ಲಿ ಇದ್ದೀರಾ, ರಿಲೇಶನ್ಶಿಪ್ ಬ್ರೇಕ್ ಆಗಿದೆ, ರಿಗ್ರೆಟ್ ಮಾಡ್ತಾ ಇದ್ದೀರಾ. 4 of Cups ಬಂದಿದೆ. ಸಿ, ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ಆ ವ್ಯಕ್ತಿ ನಮ್ಮ ಜೀವನಕ್ಕೆ ಸರಿ ಹೊಂದಲ್ಲ ಅನ್ನೋದು ದೇವ್ರಿಗೆ ಗೊತ್ತಿದ್ದಾಗ, ಏನಾದ್ರೂ ಒಂದು ರೀಸನ್ಸ್ ಇಂದ ನಮ್ಮನ್ನ ಅವರಿಂದ ದೂರ ಮಾಡ್ತಾರೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಥಿಂಗ್. ಅಂಡ್ ಆ ರಿಲೇಶನ್ಶಿಪ್ ಅಲ್ಲಿ ನಾವೇನ್ ಲೆಸನ್ಸ್ ನ ಲರ್ನ್ ಮಾಡಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನೋಟ್ ಮಾಡ್ಕೊಳ್ಳಿ. ಯಾವ ಲೆಸನ್ ನಾನು ಕಲಿತೆ, ನನ್ನ ಮಿಸ್ಟೇಕ್ ಏನ್ ಮಾಡಿದೆ ಅಲ್ಲಿ, ಅದನ್ನ ತಿಳ್ಕೊಳ್ಳಿ. ಸ್ಟಬರ್ನ್ ಆಗಿ ಬೇಡ, ನನಗೆ ಯಾರು ಬೇಡ, ನನಗೇನು ಬೇಡ, ನಾನು ಏನು ಅಕ್ಸೆಪ್ಟ್ ಮಾಡಲ್ಲ, ನನಗೆ ಲವ್ ಬೇಡ ಅನ್ನೋ ತರ ಕುತ್ಕೋಬೇಡಿ. ಬಿಕಾಸ್ ಗಾಡ್ ವಿಲ್ ಆಲ್ವೇಸ್ ಆಫರ್ ಯು ಸಮಥಿಂಗ್ ಬೆಟರ್. ವಾಟ್ ಯು ಲಾಸ್ಟ್, ನೀವು ಕಳ್ಕೊಂಡಿರೋದಕ್ಕಿಂತ ಯಾವಾಗ್ಲೂ ದ ಬೆಟರ್ ಬಂದೇ ನಿಮಗೆ ಸಿಗುತ್ತೆ. ಆ ಫೇತ್ ನೀವು ಇಟ್ಕೊಳ್ಳಿ. ಓಕೆ, ರಿಗ್ರೆಟ್ ಮೋಡಲ್ಲಿ ಯಾರ್ಯಾರೆಲ್ಲ ಇದ್ದೀರಾ, ಕಮ್ ಔಟ್ ಆಫ್ ದಟ್ ರಿಗ್ರೆಟ್ ಮೋಡ್. ಓಕೆ, ವರ್ಕ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಳ್ಳಿ. ನಿಮ್ಮ ಎಮೋಷನ್ಸ್ ಮೇಲೆ ವರ್ಕ್ ಮಾಡಿ. ಡಿಪ್ರೆಷನ್ಗೆ ಹೋಗಬೇಡಿ, ಮೆಡಿಟೇಷನ್ನ ಮಾಡಿ. ಯು ಆರ್ ಅ ಗುಡ್ ಪರ್ಸನ್. ಬ್ಯಾಲೆನ್ಸ್, ನೀವು ಇನ್ನೊಬ್ರು ಲೈಫಲ್ಲಿ ಬ್ಯಾಲೆನ್ಸ್ ಅನ್ನ ತರುವಂತ ಗುಡ್ ಪರ್ಸನ್ ನೀವು. ನಿಮ್ಗೆ ಬ್ಯಾಕ್ ಸಪೋರ್ಟ್ ಚೆನ್ನಾಗಿದೆ, ಸ್ಟೆಬಿಲಿಟಿ ಇದೆ. ನೀವು ಇನ್ನೊಬ್ರು ಲೈಫಲ್ಲಿ ಸ್ಟೆಬಿಲಿಟಿ ತರುವಂತ ಪರ್ಸನ್ ನೀವು. ನೀವು ಈ ತರ ಸ್ಯಾಡ್ ಆಗಿ ಕುತ್ಕೋಬಾರದು. ಓಕೆ, ನಿಮಗೆ ಒಳ್ಳೆ ಆಫರ್ಗಳು ಕಣ್ಮುಂದನೇ ಇರುತ್ತೆ, ನಿಮ್ಮ ಸುತ್ತನೇ ಇರುತ್ತೆ. ಯು ಹ್ಯಾವ್ ಟು ಲುಕ್ ಇನ್ ಅ ಡಿಫ್ರೆಂಟ್ ವೇ. ಯು ಹ್ಯಾವ್ ಟು ಲುಕ್ ಅಟ್ ಯುವರ್ ಸರೌಂಡಿಂಗ್ಸ್ ಇಟ್ ಸೆಲ್ಫ್. ವಾವ್, ದ ಮೆಜಿಷಿಯನ್. ಎಸ್, ಯಾರಾದ್ರೂ ಮ್ಯಾರೇಜ್ಗೆ ಟ್ರೈ ಮಾಡ್ತಿದ್ರೆ ನಿಮಗೆ ಮ್ಯಾರೇಜ್ ಕಾರ್ಡ್ ಆಲ್ರೆಡಿ ಬಂದಿತ್ತು ಅಂತ ಹೇಳೋದಲ್ಲ. ದಿಸ್ ಇಸ್ ಆಲ್ಸೋ ಮ್ಯಾನಿಫೆಸ್ಟೇಷನ್ ಕಾರ್ಡ್. ಮ್ಯಾರೇಜಿಗೆ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ, ಇದು ಲವ್ ರೀಡಿಂಗ್ ಆಗಿರೋದ್ರಿಂದ ನಾನು ಪ್ಯೂರ್ಲಿ ಲವ್ ಬಗ್ಗೆ, ರಿಲೇಶನ್ಶಿಪ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಯಾರಿಗಾದ್ರೂ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳು ನಡೀತಾ ಇದೆ, ಸ್ವಲ್ಪ ಕಿರಿಕಿರಿ ಆಗ್ತದೆ. ಈಗ ಲಾಸ್ಟ್ ಮಂತ್ ಇಂದ ಹೇಳಿದೆ ನಾನು, ಪ್ಲಾನೆಟ್ ಟ್ರಾನ್ಸಿಷನ್ಸ್ ತುಂಬಾ ಆಗ್ತಾ ಇರೋದ್ರಿಂದ ಸ್ವಲ್ಪ ರಿಲೇಶನ್ಶಿಪ್ಸ್ ಅಲ್ಲಿ ಮತ್ತೆ ಜಾಬ್ಸ್ ಅಲ್ಲೆಲ್ಲ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ತುಂಬಾ ಜನ ಡಿಪ್ರೆಷನ್, ಆಂಗ್ಸೈಟಿಗೆಲ್ಲ ಹೋಗಿರ್ತಾರೆ. ಸೊ ಹಂಗಾಗಿ ಆ ಒಂದು ಫೇಸ್ ಅಲ್ಲಿ ಯಾರಾದ್ರೂ ಗೋತ್ರು ಮಾಡ್ತಾ ಇದ್ರೆ, ಡೋಂಟ್ ವರಿ. ದ ಮೆಜಿಷಿಯನ್ ಕಾರ್ಡ್ ಏನ್ ಹೇಳೋದಂದ್ರೆ, ನಿಮ್ಮ ಹತ್ರ ಪ್ರತಿಯೊಂದು ರಿಸೋರ್ಸು ನಿಮ್ಮ ಹತ್ರನೇ ಇದೆ, ಎಲ್ಲ ನಿಮ್ ಕೈಲೇ ಇದೆ. ನೀವು ನಿಮ್ಮನ್ನ ನೀವು ಫಸ್ಟ್ ನಂಬಿ, ಅದ್ರ ಜೊತೆಗೆ ದೇವರನ್ನ ನಂಬಿ. ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂಡ್ ಬಿಲೀವ್ ದ ಯೂನಿವರ್ಸ್ ಅಂಡ್ ದ ಗಾಡ್.
ದೆನ್ ಮ್ಯಾನಿಫೆಸ್ಟ್ ವಾಟ್ ಎವರ್ ಡಿಸೈರ್ ಯು ವಾಂಟ್. ಏನ್ ನಿಮಗೆ ಬೇಡ, ನೆಗೆಟಿವ್ ಏನ್ ಫೀಲ್ ಆಗ್ತಿದೆ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಅದನ್ನ ಪಾಸ್ ಮಾಡಿ ನಿಮ್ಮ ಎನರ್ಜಿನ ಅಲ್ಲಿ ಔಟ್ಪುಟ್ ಮಾಡಕ್ ಬಿಡದೇನೆ ನಿಮ್ಮ ಎನರ್ಜಿನ ಮ್ಯಾನಿಫೆಸ್ಟೇಷನ್ ಮಾಡೋದ್ರ ಮೇಲೆ ಯೂಸ್ ಮಾಡಿ. ನಿಮ್ಗೆ ಏನ್ ಬೇಕು, ಫೈನಲ್ ಔಟ್ಕಮ್ ಏನ್ ಬೇಕೋ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂತ ಅದ್ರ ಮೇಲೆ ನೀವು ವರ್ಕ್ ಮಾಡಿ. ಯು ಹ್ಯಾವ್ ಎವ್ರಿಥಿಂಗ್. ಎಲ್ಲಾ ಸೋರ್ಸಸ್ ದೇವ್ರು ನಿಮಗೆ ಕೊಟ್ಬಿಟ್ಟಿದ್ದಾನೆ. ಓನ್ಲಿ ಥಿಂಗ್ ಯು ಹ್ಯಾವ್ ಟು ಡೂ ವಿತ್ ಟ್ರಸ್ಟ್ ಅಂಡ್ ಬಿಲೀಫ್. ಅವಾಗ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ. ಮತ್ತೆ ಸೆಲೆಬ್ರೇಷನ್, ಕಂಪ್ಲೀಟ್ ಸೆಲೆಬ್ರೇಷನ್. ಯು ಕ್ಯಾನ್ ಕ್ರಿಯೇಟ್ ಅ ಮ್ಯಾಜಿಕ್ ಇನ್ ಯುವರ್ ಲೈಫ್. ಯು ಹ್ಯಾವ್ ದಟ್ ಪವರ್, ಯು ಹ್ಯಾವ್ ದಟ್ ವಿಲ್ ಪವರ್. ಸೊ ಮೇಕ್ ಅ ವಿಜುವಲೈಸೇಷನ್. ಮ್ಯಾನಿಫೆಸ್ಟೇಷನ್ ಅಲ್ಲಿ ಒಂದು ಬರುತ್ತಲ್ಲ ವಿಜುವಲೈಸೇಷನ್, ಅಂದ್ರೆ ನಾವೇನ್ ಔಟ್ಕಮ್ ಬೇಕು ಅಂತ ಅನ್ಕೊಂತೀವೋ ಅದನ್ನ ವಿಜುವಲ್ ಅಲ್ಲಿ ನೋಡೋದು. ಅದನ್ನ ಮಾಡಿ, ಖಂಡಿತವಾಗ್ಲೂ ಸಕ್ಸಸ್ ನಿಮ್ದೆ. What they can expect in near future. What they can expect in near future. Okay. ಸಿ, ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ರಿಲೇಶನ್ಶಿಪ್ ಅಲ್ಲಿ, ಬ್ಯೂಟಿಫುಲ್ ಪ್ರೆಗ್ನೆನ್ಸಿ ಕಾರ್ಡ್ ಬಂದಿದೆ. ನೀವು ಫರ್ಟಿಲಿಟಿ ಟ್ರೈ ಮಾಡ್ತಿದ್ರೆ, ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ರೆ, ಅಥವಾ ಫ್ಯಾಮಿಲಿ ಎಕ್ಸ್ಪಾನ್ಷನ್ ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೂ ಗೋ ಫಾರ್ ಇಟ್. ಐ ಮೀನ್ ಫ್ಯಾಮಿಲಿ ಎಕ್ಸ್ಪಾನ್ಷನ್ ಅಂದ್ರೆ ಈಗ ಒಂದ್ ಮಗು ಇರುತ್ತೆ, ಸೆಕೆಂಡ್ ಬೇಬಿ ಅಥವಾ ಥರ್ಡ್ ಬೇಬಿ ಟ್ರೈ ಮಾಡ್ತಿರ್ತೀರ. ಐ ಮೀನ್ ಟು ಸೇ ದಟ್. ಅಥವಾ ಫಸ್ಟ್ ಬೇಬಿಗೆ ಕೆಲವು ಟ್ರೈ ಮಾಡ್ತಿರ್ತಾರೆ ತುಂಬಾ ದಿವಸದಿಂದ, ಬಟ್ ಆಗಿರಲ್ಲ. ಈ ತರ ಎಲ್ಲ ಇರತ್ತೆ. ಯಾರಾದ್ರೂ ನಿಮ್ಮ ಗುರುಗಳಿಂದ ಏನಾದ್ರೂ ನೀವು ಸಮಸ್ಯೆ ಅನ್ಸಿದ್ರೆ, ಯಾರಾದ್ರೂ ಒಬ್ರು ನಿಮ್ ಎಲ್ಡರ್ಲಿ ಪರ್ಸನ್ ಹತ್ರ ಯಾರು ಒಬ್ರು ಗುರು ಅಂತ ನೀವು ಫಾಲೋ ಮಾಡ್ತಿರ್ತೀರಲ್ಲ, ಅವರಿಂದ ಬೇಕಾದ್ರೆ ಒಂದ್ ಸಲಹೆಯನ್ನು ತಗೋಬಹುದು. ಅದ್ ಬಿಟ್ಟು ಬೇರೆ ಏನು ಮಾಡಕ್ ಹೋಗ್ಬೇಡಿ, ಬೇರೆ ಯಾರ್ದು ಮಾತು ಕೇಳಕ್ ಹೋಗ್ಬೇಡಿ. ನೀವು ಮದರ್ಹುಡ್ ಅನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡುವಂತ ಪರ್ಸನ್, ವೆರಿ ನರ್ಚರಿಂಗ್ ಪರ್ಸನ್. ಓಕೆ, ನಿಮ್ಮ ಲೈಫ್ ಅಲ್ಲಿ ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಯು ಆರ್ ಅಟ್ರಾಕ್ಟಿಂಗ್ ಲವ್, ಹೀಲಿಂಗ್ ಅನ್ನ ಬ್ರಿಂಗ್ ಮಾಡ್ತಿದ್ದೀರಾ. ನಿಮ್ ಲೈಫ್ ಅಲ್ಲಿ ಲವ್ ನ ಬ್ರಿಂಗ್ ಮಾಡ್ತಾ ಇದ್ದೀರಾ. ಓಕೆ, ಯಾರೆಲ್ಲ ಸ್ವಲ್ಪ ಓವರ್ ಥಿಂಕಿಂಗ್ ಅಲ್ಲಿದ್ದೀರಾ ಅವರು ನಿಮ್ಮ ಮೈಂಡಿಗೆ ರೆಸ್ಟ್ ನ ಕೊಡಿ. ನಿಮ್ಮ ಅಕ್ಕಪಕ್ಕದವ್ರ ಮಾತನ್ನ ಕೇಳಕ್ ಹೋಗ್ಬೇಡಿ. ರಿಲೇಶನ್ಶಿಪ್ ಅಲ್ಲಿ, ಲವ್ ವಿಷಯದಲ್ಲಿ ನಿಮ್ಮ ಮನ್ಸು, ನಿಮ್ಮ ಹಾರ್ಟ್ ಏನ್ ಹೇಳುತ್ತೆ, ನಿಮ್ಮ ಒಳಗಿಂದ ಒಂದು ಸೋಲ್ ಅಥವಾ ಇಂಟ್ಯೂಷನ್ ಏನ್ ಹೇಳುತ್ತಲ್ಲ, ಒಂದು ಇನ್ನರ್ ಕಾಲಿಂಗ್ ಅಂತ ಇರತ್ತೆ, ಅದನ್ನ ಕೇಳಿ. ಅದು ಹೇಗೆ ಗೈಡ್ ಮಾಡುತ್ತೋ ಹಾಗೆ ಹೋಗಿ. ಮೆಂಟಲಿ ತುಂಬಾ ಸ್ಟ್ರೆಸ್ಡ್ ಔಟ್ ಆಗ್ತಿದ್ದಾರೆ ಇಲ್ಲಿ ಕೆಲವರು. ಹೊರಗ್ನವ್ರ ಮಾತು ಕೇಳ್ಕೊಂಡು, ಫ್ಯಾಮಿಲಿಯವ್ರ ಮಾತು ಕೇಳ್ಕೊಂಡು, ಅಯ್ಯೋ ನಮ್ಮ ಮದ್ವೆ ಆಗುತ್ತೋ ಇಲ್ಲೋ, ಇವ್ರು ಹಂಗಂತಿದ್ದಾರೆ, ಇವ್ರು ಹಿಂಗಂತಿದ್ದಾರೆ, ಕ್ಯಾಸ್ಟ್ ಬೇರೆ ಇದೆ, ಅದು ಬೇರೆ ಇದೆ, ಇದು ಬೇರೆ ಇದೆ, ವಾಟ್ ಎವರ್ ಏನೇನೋ ಇರುತ್ತಲ್ಲ, ಕಸ್ಟಮ್ಸ್ ಬೇರೆ, ಅಥವಾ ಇನ್ನೇನೋ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಏಜ್ ಪ್ರಾಬ್ಲಮ್ ಇರುತ್ತೆ, ಸ್ವಲ್ಪ ಏಜ್ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ. ಅಥವಾ ಏನೇನೋ ಸಮಸ್ಯೆಗಳಿಂದ ಒಂದು ಸೋಷಿಯಲ್ ನಾರ್ಮ್ಸ್ ಅಂತ ಒಂದಿರುತ್ತೆ ಮ್ಯಾರೇಜ್ ಅಂತ ಬಂದಾಗ. ಅಷ್ಟು ಈಸಿಯಾಗಿ ಲವ್ ಮಾಡಿದವ್ರನ್ನ ಮನೆಯಲ್ಲಿ ಆಗ್ಲಿ, ಸೊಸೈಟಿ ಆಗ್ಲಿ ಈಸಿಯಾಗಿ ಒಪ್ಕೊಳ್ಳಲ್ಲ. ಎಷ್ಟೇ ಮಾಡರ್ನೈಸ್ ಆಗಿದ್ರು ಒಂದು ಸಾರ್ಟ್ ಆಫ್ ಏನಂತಾರೆ ಅಬ್ಸ್ಟಾಕಲ್ಸ್ ನಾವು ಗೋತ್ರು ಮಾಡಲೇಬೇಕು ಕನ್ವಿನ್ಸ್ ಮಾಡ್ಲಿಕ್ಕೆ. ಎಲ್ಲೋ ಒಬ್ಬೊಬ್ರು ಮನೆಯಲ್ಲಿ ತುಂಬಾ ಈಸಿಯಾಗಿ ಕನ್ವಿನ್ಸ್ಡ್ ಆಗಿ ಒಪ್ಕೊಂತಾರೆ. ಸೊ ಆ ತರದ್ದು ಯಾರ್ಯಾರ ಸಿಚುವೇಶನ್ ಇದ್ದೀರಾ, ನೀವು ತುಂಬಾ ಓವರ್ ಥಿಂಕ್ ಮಾಡ್ತಿದ್ದೀರಾ. ಅಂಡ್ ಯಾರಾದ್ರೂ ಆಲ್ರೆಡಿ ಮ್ಯಾರೇಜ್ ಆಗಿ ಲೈಫ್ ಅಲ್ಲಿ ಗೋತ್ರು ಮಾಡ್ತಿದ್ದೀರಾ ಅಂತಂದ್ರೆ, ನಿಮ್ಗೆ ಏನೋ ಒಂದು ಗಂಡ ಹೆಂಡತಿ ಮಧ್ಯೆ ಏನೋ ಒಂದು ಎಮೋಷನಲ್ ಡಿಸ್ಟರ್ಬೆನ್ಸಸ್ ನ ಫೇಸ್ ಮಾಡ್ತಾ ಇದ್ದೀರಾ. ಅದರಲ್ಲಿ ನೀವು ಮೆಂಟಲ್ ಸ್ಟ್ರೆಸ್ ನ ಜಾಸ್ತಿ ಕೊಡ್ತಿದ್ದೀರಾ, ಓವರ್ ಥಿಂಕಿಂಗ್ ನ ಮಾಡ್ತಿದ್ದೀರಾ. ನೀವು ಅದನ್ನ ಬಿಡಿ, ಆಂಗ್ಸೈಟಿ ಇಟ್ಕೊಳಕ್ ಹೋಗ್ಬೇಡಿ. ಇದೇನ್ ಮಾಡ್ಬೋದು ಅಂದ್ರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ನ ಮಾಡಿ, ಅದ್ರ ಜೊತೆಗೆ ನೀವು ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಆಕ್ಚುಲಿ ನನಗೆ ಏನ್ ಬೇಕು, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಯಾಕೆ ಬೇರೆಯವ್ರ ಮಾತು ಕೇಳ್ತಾ ಇದ್ದೀನಿ, ನನ್ನ ಮನ್ಸಿನ ಮಾತು ನಾನು ಯಾಕೆ ಕೇಳ್ತಿಲ್ಲ. ಸ್ವಲ್ಪ ಏಕಾಂತದಲ್ಲಿ ಇರಿ. ಎಲ್ಲಾರನ್ನು ಬಿಟ್ಟು ಸ್ವಲ್ಪ ಏಕಾಂತದಲ್ಲಿ ಅಟ್ಲೀಸ್ಟ್ ಡೈಲಿ ಫಾರ್ 1 hour ಪ್ರಾಕ್ಟೀಸ್ ಸಾಲಿಟ್ಯೂಡ್. ಓಕೆ, ಜಸ್ಟ್ 1 to 2 hours ನಿಮ್ಗೆ ಅಂತ ಕಂಪ್ಲೀಟ್ ಟೈಮ್ ಕೊಡಿ. ಯಾವ ಡಿಸ್ಟರ್ಬೆನ್ಸ್ ಇಲ್ದೇನೆ ನಿಮ್ಮನ್ನ ನೀವು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಲಿಕ್ಕೆ ಒಂದು ಸೆಲ್ಫ್ ಟೈಮ್ ಅನ್ನ ಕೊಡಿ. ಸೆಲ್ಫ್ ಕೇರ್ ಅನ್ನ ಜಾಸ್ತಿ ಮಾಡಿ. ನಿಮ್ ಮನ್ಸು ಏನ್ ಸರಿ ಅಂತ ಹೇಳತ್ತೆ, ನಿಮ್ ಸೋಲು ಇಲ್ಲ ದಿಸ್ ಇಸ್ ರೈಟ್ ಅಂತ ಏನ್ ಹೇಳತ್ತೆ, ನಿಮ್ ಇಂಟ್ಯೂಷನ್ ಏನ್ ಹೇಳತ್ತೆ, ಅದ್ರ ಕಡೆಗೆ ನೀವು ಹೋಗಿ. ದೆನ್ ಯು ಪ್ಲಾನ್ ಫಾರ್ ಅ ಫ್ಯೂಚರ್.
ವೆರಿ ಹೀಲಿಂಗ್ ಕಾರ್ಡ್. ಯಾರಾದರೂ ಫ್ಯೂಚರಲ್ಲಿ ಎಸ್ಪೆಷಲಿ ಫಾರ್ ಮಸ್ಕ್ಯುಲೈನ್ ಎನರ್ಜಿ ಐ ಆಮ್ ಟೆಲ್ಲಿಂಗ್. ಸಿ ಒಬ್ಬ ಮನುಷ್ಯನಲ್ಲಿ ಮ್ಯಾಸ್ಕ್ಯುಲೈನ್ ಎನರ್ಜಿ ಅಂಡ್ ಫೆಮಿನೈನ್ ಎನರ್ಜಿ ಎರಡೂ ಕೂಡ ಇರುತ್ತೆ. ಯಾರಿಗೆ ಬೇಸಿಕ್ಸ್ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಬಟ್ ಮೇಲ್ಸ್ ಅಲ್ಲಿ ಮ್ಯಾಸ್ಕ್ಯುಲಾನಿಟಿ ಮೆಜಾರಿಟಿ ಜಾಸ್ತಿ ಇರುತ್ತೆ. ಫೀಮೇಲ್ಸ್ ಅಲ್ಲಿ ಫೆಮಿನೈನ್ ಎನರ್ಜಿ ಜಾಸ್ತಿ ಇರುತ್ತೆ, ಅಂದ್ರೆ ಡಾಮಿನೆಂಟ್ ಇರುತ್ತೆ. ಬಟ್ ನಾವ್ ಎರಡನ್ನೂ ಬ್ಯಾಲೆನ್ಸ್ ಔಟ್ ಮಾಡಬೇಕು. ಈವನ್ ವುಮನ್ ಅಂಡ್ ಮ್ಯಾನ್ ಇಬ್ರು ಕೂಡ ಮ್ಯಾಸ್ಕ್ಯುಲೈನ್ ಎನರ್ಜಿ ಅಂಡ್ ಫೆಮಿನೈನ್ ಎನರ್ಜಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಔಟ್ ಮಾಡ್ತಾ ಇರಬೇಕು. ಒಂದು ವೇರಿಯೇಷನ್ ಆದ್ರೂ ನಮಗೆ ಎಮೋಷನಲಿ ವಿ ಗಾಟ್ ಡಿಸ್ಟರ್ಬ್ ಆಗ್ತೀವಿ, ಮತ್ತೆ ಬೇರೆ ಬೇರೆ ತರ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಡೀಪಾಗಿ ನಾನು ಈಗ ಹೇಳಲ್ಲ. ಯಾಕೆ ಇದನ್ನ ಹೇಳ್ದೆ ಅಂದ್ರೆ, ಇಲ್ಲಿ ಯಾರು ಮ್ಯಾಸ್ಕ್ಯುಲೈನ್ ಎನರ್ಜೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ, ನೀವು ಬ್ಯೂಟಿಫುಲ್ ಆಗಿರೋ ಒಂದು ಫೆಮಿನೈನ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಆ ಫೆಮಿನೈನ್ ಎನರ್ಜಿ ಎಷ್ಟು ಸ್ಟ್ರಾಂಗ್ ಅಂತ ಅಂದ್ರೆ, ಶಿ ನೋಸ್ ಹೌ ಟು ಟೇಕ್ ವರ್ಕ್ ಫ್ರಮ್ ಆಲ್ ದ ಪೀಪಲ್, ಈಚ್ ಅಂಡ್ ಎವ್ರಿ ಪೀಪಲ್. ನೀವು ಅವ್ರನ್ನೆಲ್ಲೇ ಬಿಡಿ, ಎಲ್ಲರ ಹತ್ರ ಅವ್ರು ಕೆಲಸ ತಗೋತಾರೆ, ಎಲ್ಲರಿಗೂ ಪ್ರಿಯವಾಗಿ ನಡ್ಕೋತಾರೆ. ಅಂಡ್ ಶಿ ಇಸ್ ವೆರಿ ಕ್ರಿಯೇಟಿವ್ ಪರ್ಸನ್, ಮತ್ತೆ ತುಂಬಾ ಅಬಂಡೆನ್ಸ್ ಇರುವಂತ ಪರ್ಸನ್. ಅಂದ್ರೆ ಪ್ರತಿಯೊಂದು ಇರುತ್ತೆ ಅವ್ರ ಹತ್ರ. ಜಸ್ಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಶಿ ಇಸ್ ಜಸ್ಟ್ ಲೈಕ್ ಅ ಲಕ್ಷ್ಮಿ. ಅಂದ್ರೆ ಎಲ್ಲಾ ತರ ಲಕ್ಷ್ಮಿ. ಅವಳ ಹತ್ರ ಏನಿರಲ್ಲ, ಎಲ್ಲಾ ತರ ಪ್ರಾಸ್ಪರಿಟೀಸ್ ಇರುತ್ತೆ, ಹೀಲಿಂಗ್ ಕೆಪಾಸಿಟಿ ಇರುತ್ತೆ, ಲವ್ವಿಂಗ್ ನೇಚರ್ ಇರುತ್ತೆ, ನರ್ಚರಿಂಗ್ ಇರುತ್ತೆ, ಕೇರಿಂಗ್ ಇರುತ್ತೆ, ಮದರ್ಹುಡ್ ಇರುತ್ತೆ. ಅಂಡ್ ಶಿ ಇಸ್ ವೆರಿ ಇಂಡಿಪೆಂಡೆಂಟ್ ಪರ್ಸನ್, ಇಂಡಿಪೆಂಡೆಂಟ್ ವುಮೆನ್ ಆಗಿರ್ತಾಳೆ, ಕರಿಯರ್ ಓರಿಯೆಂಟೆಡ್ ಆಗಿರ್ತಾಳೆ. ಶಿ ಕ್ಯಾನ್ ಅಚೀವ್ ವಾಟ್ ಎವರ್ ಶಿ ವಾಂಟ್ ಅಂತ. ಸೆಲ್ಫ್ ಡೌಟ್ ಇಲ್ದೇನೆ ತುಂಬಾ ಕಾನ್ಫಿಡೆಂಟ್ ಪರ್ಸನ್ ಆಗಿ ಇರುವಂತ ಒಬ್ಬ ಫೆಮಿನೈನ್ ಎನರ್ಜಿನ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ. ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಐ ಥಿಂಕ್ ಸಾಕು. ಸ್ವಲ್ಪ ಏಂಜಲಿಕ್ ಮೆಸೇಜಸ್ ಏನೇನಿದೆ ಅಂತ ನೋಡೋಣ, ಏಂಜಲಿಕ್ ಗೈಡೆನ್ಸ್ ನೋಡೋಣ. ಸೊ ಯು ಕ್ಯಾನ್ ಪ್ರೇ, you can pray to angels. Okay, please guide. ಏನಾದರೂ ಕ್ವಶನ್ಸ್ ಇದ್ರೆ ಫ್ರೇಮ್ ಮಾಡ್ಬೋದು. ಎಸ್ಆರ್ನೋ ಕ್ವಶನ್ಸ್ ಕೂಡ ಒಂದೊಂದ್ಸಲ ಬರುತ್ತೆ. ಏನಾದರೂ ಅದರ ಮೈಂಡಲ್ಲಿ ರಿಲೇಶನ್ಶಿಪ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಫ್ರೇಮ್ ಮಾಡಿ. Angels, please guide to my viewers. Give some guidance about their love and relationship, marriage, relationship, emotional things. Please guide. Thank you, angels. Thank you. Thank you so much. Thank you, divine. Please guide my viewers about the relationship. Please guide my viewers. Give some guidance to my viewers. Okay. ಬಾಟಮ್ ಆಫ್ ದ ಡೆಕ್. ಓಕೆ, ಫಸ್ಟ್ ಬಂದ್ಬಿಟ್ಟು ಹೇಳ್ತಾ ಹೋಗ್ತೀನಿ. ಫಸ್ಟ್ ಏನಾದರೂ ಕ್ವಶನ್ ಫ್ರೇಮ್ ಮಾಡಿದ್ರೆ ನೋ, ಆನ್ಸರ್ ಈಸ್ ನೋ, ಕ್ಲಿಯರ್ಲಿ ನೋ. ಆಯ್ತಾ? ನನಗೆ ಗೊತ್ತಿಲ್ಲ ಏನೇನು ಕ್ವಶನ್ಸ್ ಫ್ರೇಮ್ ಮಾಡಿದ್ರಿ ಅಂತ. ನಿಮ್ಮ ಸಿಚುವೇಶನ್ಸ್, ನಿಮ್ಮ ಕ್ವಶನ್ಸ್ಗೆ ಅಕಾರ್ಡಿಂಗ್ಲಿ ನೀವು ಇದನ್ನ ತಗೊಳ್ಳಿ. ಪಾಸಿಬಿಲಿಟೀಸ್ ಏನೇನು ಇರ್ಬೋದು ಅಂತ ನಾನು ಹೇಳ್ತೀನಿ. ಯಾರಾದರೂ ರಿಲೇಶನ್ಶಿಪ್ ಇಂದ ಹೊರಗೆ ಬರಲ್ಲ ನಾನು ಅಂತ ಏನಾದರೂ ಕ್ವಶನ್ಸ್ ಕೇಳಿರ್ಬೋದು. ದೆರ್ ಮೇ ಬಿ ಎ ಚಾನ್ಸ್. ಜಸ್ಟ್ ನಾನು ಪಾಸಿಬಿಲಿಟೀಸ್ ಹೇಳ್ತಿರೋದು. ನೋ, ಅಥವಾ ಐ ಮೀನ್ ಟು ಸೇ ಮ್ಯಾರೇಜ್ ಅಲ್ಲಿ ಇರ್ತೀರಾ, ಯು ವಾಂಟ್ ಟು ಬ್ರೇಕ್ ದಟ್ ಮ್ಯಾರೇಜ್, ಆ ಥರ ಏನಾದರೂ ಕ್ವಶನ್ಸ್ ಕೇಳಿದ್ರೆ ನೋ. ಏನೇ ಕ್ವಶನ್ಸ್ ಕೇಳಿದ್ರು ನೋನೇ ಆನ್ಸರ್. ಐ ಆಮ್ ಜಸ್ಟ್ ಮೇಕಿಂಗ್ ಯು ಟು ಅಂಡರ್ಸ್ಟ್ಯಾಂಡ್ ಏನು ಪಾಸಿಬಿಲಿಟೀಸ್ ಇರ್ಬೋದು ಅಂತ. ಆ ಥರ ಏನಾದರೂ ಹೊರಗೆ ಬರ್ಬೇಕಂತ ಯೋಚನೆ ಮಾಡಿದ್ರೆ ನೋ, ಹೊರಗೆ ಬರಬೇಡಿ. ಏನು ಸಮಸ್ಯೆ ನಡೀತಿದೆ ಅದು ಕಮ್ಮಿ ಸಮಯಕ್ಕೆ ಮಾತ್ರ. ಇಲ್ಲಿ ಇನ್ನೊಂದು ಬಂದಿದೆ, ದ ಸಿಚುವೇಶನ್ ವಿಲ್ ಇಂಪ್ರೂವ್. ಖಂಡಿತವಾಗಿಯೂ ನೀವೇನೀಗ ಎಮೋಷನಲ್ ಟ್ರೋಮಾ ಅಥವಾ ಹಾರ್ಡ್ಶಿಪ್ ಏನು ಹೋಗ್ತಾ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ ಅಥವಾ ಲವ್ ಅಲ್ಲಿ, ಖಂಡಿತವಾಗ್ಲೂ ಆ ಸಿಚುವೇಶನ್ ಹಿಂಗೆ ಇರೋದಿಲ್ಲ. ಇಟ್ ವಿಲ್ ಗೆಟ್ ಇಂಪ್ರೂವ್. ಹೋಪ್ಸ್ನ ಕಳ್ಕೊಂಬೇಡಿ. ಬಿ ಪಾಸಿಟಿವ್. ಗಾಡ್ ಈಸ್ ಆಲ್ವೇಸ್ ವಿತ್ ಯು. ಸಿ ದ ಹೆವನ್ಸ್, ಆಲ್ ದ ಹೆವನ್ ವರ್ಕಿಂಗ್ ಫಾರ್ ಯು ಟು ಬ್ಲೆಸ್ ಯು. ಆ ಫೇತ್ನ ಇಟ್ಕೊಳ್ಳಿ, ಟ್ರಸ್ಟನ್ನ ಇಟ್ಕೊಳ್ಳಿ. ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ಫರ್ಗ್ಯೂ ಮಾಡಿ. ಅದೇನೇ ಆಗಿರಲಿ ಫರ್ಗ್ಯೂ ಮಾಡಿ.
ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಒಬ್ರಿಗೊಬ್ರು ಫರ್ಗಿವ್ ಮಾಡಿ, ಅಥವಾ ಲವರ್ಸೇ ಆಗಿರ್ಬೋದು, ಏನೋ ಚಿಕ್ಕ ಚಿಕ್ಕ ಮ್ಯಾಟ್ರಿಗೆ ಏನೋ ಮನಸ್ತಾಪ ಇರ್ಬೋದು, ಫರ್ಗಿವ್ ಮಾಡಿ. ಓಕೆ. ಅಂಡ್ ಯಾರಾದ್ರೂ ಏನಾದ್ರೂ ಫಾಲ್ಸ್ ಇಮ್ಯಾಜಿನೇಷನ್ ಇದ್ರೆ, ಅಯ್ಯೋ ಹಿಂಗಾಗ್ಬಿಟ್ರೆ, ಅಯ್ಯೋ ನಮ್ಮ ಮನೇಲಿ ಒಪ್ಕೊಂತಾ ಇಲ್ಲ, ನಮ್ಗೆ ಲವ್ ಮ್ಯಾರೇಜು ಬಟ್ ಮನೇಲಿ ಅಕ್ಸೆಪ್ಟ್ ಮಾಡ್ತಿಲ್ಲ, ಎಲ್ಲಿ ನಮ್ಮನ್ನ ದೂರ ಮಾಡ್ಬಿಡ್ತಾರೋ ಆ ಥರ ಏನಾದ್ರೂ ಭಯಗಳು, ಅಥವಾ ಮನಸ್ಸಲ್ಲಿ ಬೇರೆ ತರ ಏನಾದ್ರೂ ಇಮ್ಯಾಜಿನೇಷನ್ಸು, ಅಥವಾ ಮದ್ವೆ ಆಗಿರೋರು ಏನಾದ್ರೂ ಮನೇಲಿ ಬೇರೆ ಯಾರ್ದೋ ಫ್ಯಾಮಿಲಿ ಮೆಂಬರ್ಸ್ ಇಂದ ನಿಮಗೆ ತೊಂದರೆ ಆಗಿ ಹೇಳಿಕೆ ಮಾತನ್ನ ಕೇಳ್ಕೊಂಡು ಹಸ್ಬೆಂಡ್ ಅಥವಾ ವೈಫ್ ಯಾರೋ ಒಬ್ರು ಸ್ವಲ್ಪ ರಾಂಗ್ ಆಗಿ ಬಿಹೇವ್ ಮಾಡ್ತಿದ್ರೆ, ಆತರ ಏನಾದ್ರೂ ಇದ್ದಾಗ ನೀವು ಮನ್ಸಲ್ಲಿ ಏನೇನೋ ಓಡ್ತಾ ಇರತ್ತೆ, ತುಂಬಾ ನೆಗೆಟಿವ್ ಥಾಟ್ಸ್ ಓಡ್ತಾ ಇರತ್ತೆ, ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅಂತ. ನೋ, ದಟ್ ಈಸ್ ಅನ್ಲೈಕ್ಲಿ ಟು ಹ್ಯಾಪನ್. ಆತರ ಏನೂ ಆಗೋದಿಲ್ಲ. ಬಿಕಾಸ್ ಏಂಜಲ್ ಬ್ಲೆಸ್ಸಿಂಗ್ ನಿಮಗಿದೆ, ಗಾಡ್ ಬ್ಲೆಸ್ಸಿಂಗ್ ನಿಮಗಿದೆ. ನೀವು ಯಾವ ದೇವರನ್ನ ನಂಬುತ್ತೀರೋ ಆ ದೇವ್ರ ಹತ್ರ ಎಲ್ಲವನ್ನು ಸರೆಂಡರ್ ಮಾಡಿ, ನಿಮ್ಮ ಕಷ್ಟನ ಫುಲ್ ಸರೆಂಡರ್ ಮಾಡಿ, ಖಂಡಿತವಾಗ್ಲೂ ದಾರಿ ತೋರಿಸ್ತಾರೆ, ಖಂಡಿತವಾಗ್ಲೂ ಆ ಸಿಚುವೇಶನ್ ನ ಇಂಪ್ರೂವ್ ಮಾಡ್ತಾರೆ. ಫರ್ಗಿವ್ನೆಸ್, ಇಲ್ಲಿ ಮೇನ್ ಆಗಿ ಬೇಕಾಗಿರೋದು ಫರ್ಗಿವ್ನೆಸ್. ರಿಲೇಶನ್ಶಿಪ್ ಅಥವಾ ಲವ್ ಅಂತ ಬಂದಾಗ ಯಾವತ್ತೇ ಆಗ್ಲಿ ಪರ್ಸನ್ ನನ್ನಂತೆ ಅವರು ಅಂತ ಯಾವಾಗ್ಲೂ ನೋಡ್ಬೇಕಾಗತ್ತೆ. ಈಗೋ ಇಟ್ಕೋಬಾರ್ದು, ಜಸ್ಟ್ ಗೋ ಅಲ್ವಾ. ಈಗೋ ಯಾವಾಗ ಇಟ್ಕೊಂತೀವೋ ಅವಾಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಮೇನ್ ಆಗಿ ಫರ್ಗಿವ್ ಯುವರ್ ಸೆಲ್ಫ್ ಫಸ್ಟ್. ನಿಮ್ಮನ್ನ ನೀವು ಫಸ್ಟ್ ಫರ್ಗಿವ್ ಮಾಡಿ. ಓಕೆ, ದೆನ್ ಫರ್ಗಿವ್ ಅದರ್ಸ್ ಆಲ್ಸೋ. ನೀವು ಬೇರೆಯವ್ರನ್ನ ಫರ್ಗಿವ್ ಮಾಡೋದ್ರಿಂದ ನೀವು ಕೂಡ ಹೀಲ್ ಆಗ್ತೀರಾ ಬೇಗ, ಅಂಡ್ ಅವರು ಕೂಡ ಹೀಲ್ ಆಗ್ತಾರೆ. ಸಿ, 4 ಆಫ್ ಕಪ್ಸ್ ಅಲ್ಲಿ ನಾನು ಹೇಳಿದ್ದೆ, 4 ಆಫ್ ಕಪ್ಸ್ ಅಲ್ಲಿ ಆಕ್ಚುಲಿ ಏನಂತ, ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಏನೋ ಪೆಟ್ಟಾಗಿದೆ, ಸೊ ಸ್ಟಬನ್ ಆಗಿ ಕುತ್ಕೊಂಡಿದ್ರ, ನನಗೆ ಯಾವುದು ಬೇಡ ಯಾರು ಬೇಡ ಆತರ ಒಂದು ಡಿಪ್ರೆಷನ್ ಅಲ್ಲಿ ಅಥವಾ ಒಂದು ರೆಫ್ಯೂಸಿಂಗ್ ಮೋಡ್ ಅಲ್ಲಿ ಕುತ್ಕೊಂಡಿದ್ದೀರಾ ಅಲ್ವಾ. ಆತರ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ. ಯಾಕೆ ಆತರ ಕೂರ್ತೀರಾ ಅಂತ ಅಂದ್ರೆ, ಫರ್ಗಿವ್ ಮಾಡಿರಲ್ಲ ನೀವು ಆ ಪರ್ಸನ್ ಅನ್ನ. ನಿಮ್ಗೆ ಯಾರು ಹರ್ಟ್ ಮಾಡಿರ್ತಾರಲ್ಲ ಆ ಪರ್ಸನ್ ಅನ್ನು ಫರ್ಗಿವ್ ಮಾಡಿ. ಅದು ತುಂಬಾ ದೊಡ್ಡತನ, ಅದು ತುಂಬಾ ಸ್ಟ್ರೆಂತ್ ಬೇಕು ಫರ್ಗಿವ್ ಮಾಡೋದಕ್ಕೆ. ಬಟ್ ಯು ಹ್ಯಾವ್ ಟು ಡೂ. ಫಸ್ಟ್ ನಿಮಗೋಸ್ಕರ ನೀವು ಫರ್ಗಿವ್ ಮಾಡಲೇಬೇಕು. ಫಸ್ಟ್ ನಿಮಗೆ ಲಾಭ ಆದ್ರಿಂದ, ಆಮೇಲೆ ಬೇರೆಯವ್ರಿಗೆ ಲಾಭ. ಸೊ ಆನ್ಸರ್ ಏನಾದ್ರೂ ಕ್ವಶನ್ ಕೇಳಿದ್ರೆ ಆಬ್ವಿಯಸ್ಲಿ ನೋ. ಅಂಡ್ ಅನ್ಲೈಕ್ಲಿ ಏನಾದ್ರೂ ನಿಮ್ ಮನಸ್ಸಲ್ಲಿ ಭಯ ಅಥವಾ ಡೌಟ್ಸ್ ಓಡ್ತಾ ಇದ್ರೆ, ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅಂತ, ನೋ, ಅನ್ಲೈಕ್ಲಿ ಟು ಹ್ಯಾಪನ್. ಆತರ ಏನೂ ಆಗೋದಿಲ್ಲ. ಎಲ್ಲ ಪಾಸಿಟಿವ್ ಔಟ್ಕಮ್ ಆಗುತ್ತೆ. ಸಿಚುವೇಶನ್ ವಿಲ್ ಇಂಪ್ರೂವ್. ದ ಸಿಚುವೇಶನ್ ವಿಲ್ ಇಂಪ್ರೂವ್. ಖಂಡಿತವಾಗ್ಲೂ ಈಗಿರುವಂತ ಸಿಚುವೇಶನ್ ಇರೋದಿಲ್ಲ, ಇಂಪ್ರೂವ್ ಆಗುತ್ತೆ. ಇದು ಯಾರು ನೆಗೆಟಿವ್ ಟ್ರೋಮಾಸ್ ಅಲ್ಲಿ ಹೋಗ್ತಾ ಇದೆ, ರಿಲೇಶನ್ಶಿಪ್ ಅಥವಾ ಲವ್ ಆಗಿರ್ಬೋದು, ವಾಟ್ಸ್ ಎವರ್, ಸೊ ಅಂಥವ್ರಿಗೆ ಇದು ಮೆಸೇಜಸ್. ಓಕೆ. ಅಂಡ್ ಈವನ್ ಫರ್ಗಿವ್ನೆಸ್ ಇಸ್ ಫಾರ್ ಆಲ್. ಈವನ್ ಹೆಲ್ತಿ ರಿಲೇಶನ್ಶಿಪ್ ಅಲ್ಲೂ ಕೂಡ ಒಂದೊಂದ್ಸಲ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದು ಇದು ಬಂದೇ ಬರುತ್ತೆ. ಆ ಟೈಮಲ್ಲಿ ಒಬ್ರಿಗೊಬ್ರು ಫರ್ಗಿವ್ನೆಸ್ ಮಾಡ್ಕೊಂಡ್ರೆ ಲೈಫ್ ವಿಲ್ ಬಿ ಬ್ಯೂಟಿಫುಲ್. ಅಂಡ್ ದ ಬಾಟಮ್ ಆಫ್ ದ ಡೆಕ್ ಐ ನೀಡ್ ಟು ಟೇಕ್ ಕಮ್ಯುನಿಕೇಟ್ ಕ್ಲಿಯರ್ಲಿ. ಸಿ, ರಿಲೇಶನ್ಶಿಪ್ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್. ಹೌದಾ. ಒಬ್ರಿಗೊಬ್ರು ಕುತ್ಕೊಂಡು ಸಮಾಧಾನವಾಗಿ ಮನಸ್ಸು ಬಿಚ್ಚಿ ಎದ್ರ ಬದ್ರ ಮಾತಾಡ್ಬೇಕು. ಏನೇ ಇರ್ಲಿ, ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ, ಎಷ್ಟೇ ಸಣ್ಣ ಸಮಸ್ಯೆ ಇರಲಿ, ಕೆಲವೊಮ್ಮೆ ಸಣ್ಣದು ದೊಡ್ಡದಾಗತ್ತೆ. ಸೊ ಹಾಗಾಗಿ ಓಪನ್ ಆಗಿ ಕುತ್ಕೊಂಡು ನೀವು ಒಬ್ರಿಗೊಬ್ರು ಮಾತಾಡಿ. ಮುಂದೆ ಜೀವನ ಮಾಡೋರು ನೀವು, ಅಥವಾ ಈಗ ಇರುವಂತ ಬಂಧನವನ್ನ ಕೊನೆ ತನಕ ತಗೊಂಡೋಗೋರು ನೀವೇ. ಸೊ ಯಾರ ಮಾತನ್ನು ಕೇಳ್ಬೇಡಿ. ಇಬ್ರಿಗೂ ನಾನು ಹೇಳೋದಷ್ಟೇ ಅಡ್ವೈಸು, ನೀವ್ ಯಾರ ಮಾತು ಕೇಳ್ಬೇಡಿ. ಗಂಡ ಆಗ್ಲಿ ಹೆಂಡತಿ ಆಗ್ಲಿ, ಯಾವುದೇ ಫ್ಯಾಮಿಲಿ ಮೆಂಬರ್ಸ್ ಮಾತಾಗ್ಲಿ ಅಥವಾ ಥರ್ಡ್ ಪರ್ಸನ್ ಮಾತಾಗ್ಲಿ ನೀವು ಕೇಳ್ಬೇಡಿ. ಬಿಕಾಸ್ ನಿಮ್ಮ ಹಾರ್ಟಿಗೆ ನೀವು ಗೊತ್ತಿರತ್ತೆ ನೀವೆಷ್ಟು ಕನೆಕ್ಟೆಡ್ ಇದ್ದೀರಾ. ಸೋಲ್ ಲೆವೆಲ್ಲಿ ನೀವು ಒಬ್ರನ್ನೊಬ್ರು ಎಷ್ಟು ಪ್ರೀತಿ ಮಾಡ್ತೀರಾ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ಮುಂದೆ ನೀವು ಜೀವನನ ಹೇಗೆ ನಡ್ಸ್ಕೊಂಡು ಹೋಗ್ಬಲ್ಲಿರಿ ಅನ್ನೋದು ನಿಮ್ಮಿಬ್ರಿಗೆ ಮಾತ್ರ ಗೊತ್ತಿರತ್ತೆ. ಹೊರಗಡೆ ನಿಂತ್ಕೊಂಡು ನೋಡೋರ್ಗೆ ಅದು ಒಂದು ಜಡ್ಜ್ಮೆಂಟಲ್ ಆಗಿರತ್ತೆ ಅಷ್ಟೇ, ಬಿಟ್ರೆ ಆಕ್ಚುಲಿ ಫ್ಯಾಕ್ಟ್ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಆ ಒಂದು ಜಡ್ಜ್ಮೆಂಟಿಗೆ ನೀವು ಒಳಗಾಗಿ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ಲೈಫನ್ನ ಹಾಳು ಮಾಡ್ಕೊಳ್ಬೇಡಿ. ಸೊ ಕಮ್ಯುನಿಕೇಟ್ ಮಾಡಿ. ನಿಮ್ದೇನಿದೆ ಅವ್ರದ್ದೇನಿದೆ ಅವ್ರದನ್ನು ಸಮಾಧಾನವಾಗಿ ನೀವು ಕೇಳಿ, ನಿಮ್ದೇನಿದೆ ಅದನ್ನ ಅವ್ರಿಗೆ ಅರ್ಥ ಮಾಡಿಸಿ. ದೆನ್ ಕಮ್ ಟು ಅ ಕನ್ಕ್ಲೂಷನ್. ಓಕೆ, ಈ ತರ ಒಂದು ಸೊಲ್ಯೂಷನ್ ನ ಫೈಂಡ್ ಮಾಡೋಣ, ಈ ತರ ವೇನಲ್ಲಿ ನಾವು ಹೋಗೋಣ ಅಂತ ಒಂದು ಸೊಲ್ಯೂಷನ್ ನ ತಗೊಳ್ಳಿ. ಸೊ ಐ ಹೋಪ್ ರೀಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೋ ನೀಡ್ ಟು ವರಿ, ಗಾಡ್ ವಿಲ್ ಟೇಕ್ ಕೇರ್ ಆಫ್ ಯು. See again, no need to worry, God will take care of you. Okay, you just have to wait patiently and work on yourself. So give me 2 more minutes. ನಾನು ಸ್ವಲ್ಪ ಹಂಗೆ ಇನ್ನೊಂಚೂರು ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಎಕ್ಸ್ಟ್ರಾ ಮೆಸೇಜಸ್ ಇದೆಯಾ ಅಂತ ನೋಡ್ತೀನಿ. ನೋ ಕಾರ್ಡ್ 2 ಸಲ ಬಂದಿದೆ.
ಯಾರೆಲ್ಲ ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ ಅಂಡ್ ಬೇರೆಯವ್ರ ಮಾತನ್ನ ಕೇಳ್ತಿದ್ದೀರಾ, ಆಮೇಲೆ ಮೈಂಡ್ ಅಲ್ಲಿ ಅನಾವಶ್ಯಕವಾಗಿ ಥಾಟ್ಸ್ ಗಳನ್ನ, ನೆಗೆಟಿವ್ ಥಾಟ್ಸ್ ಗಳನ್ನ ಫೀಲ್ ಮಾಡ್ಕೊಂತ ಇದ್ದೀರಾ, ಅವರಿಗೆ ನೋ 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 ನೋ, ಯು ಹ್ಯಾವ್ ಟು ಸ್ಟಾಪ್ ಡೂಯಿಂಗ್ ದ್ಯಾಟ್ ಅಂಡ್ ಯು ಡೋಂಟ್ ಲಿಸನ್ ಎನಿ ಒನ್. ಲಿಸನ್ ಟು ಯುವರ್ ಹಾರ್ಟ್. ನಿಮ್ಮ ಹಾರ್ಟ್, ನಿಮ್ಮ ಸೋಲ್ ನಿಮ್ಮನ್ನ ಗೈಡ್ ಮಾಡುತ್ತಲ್ಲ, ಅದು ಅಲ್ಟಿಮೇಟ್ ಗೈಡೆನ್ಸ್. ಬೇರೆ ಯಾರ ಮಾತು ನೀವು ಕೇಳೋಂತ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲೊಂದು ಚಕ್ರ ಗೈಡೆನ್ಸ್ ಅನ್ನ ನಾನು ಕೊಡ್ತೀನಿ. ವಿಶುದ್ಧ ಚಕ್ರ ಅಂದ್ರೆ ಥ್ರೋಟ್. ಸಿ ಐ ಸೆಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬಂದಿತ್ತಲ್ವಾ, ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬಂದಿತ್ತು. ಸಿ ಇಲ್ಲಿ ವಿಶುದ್ಧ ಚಕ್ರ, ಯು ಹ್ಯಾವ್ ಟು ವರ್ಕ್. ವಿಶುದ್ಧ ಚಕ್ರದ ಮೇಲೆ ವರ್ಕ್ ಮಾಡಿ. ದೆನ್ ಬಂದ್ಬಿಟ್ಟು 2 ಸಲ ಬಂದಿದೆ. ಸೊ ಯಾವುದು ತುಂಬಾ ರಿಪೀಟೆಡ್ ಬಂದಿದೆ ನೋಡ್ತೀನಿ. ಓಂ. ಓಕೆ, ಆಗ್ನೇಯ ಚಕ್ರ, ಥರ್ಡ್ ಐ. ಥರ್ಡ್ ಐ ಇಸ್ ಇಂಟ್ಯೂಷನ್. ನಾನು ಹೇಳ್ದೆ ನಿಮ್ಗೆ, ನಿಮ್ಮ ಹಾರ್ಟ್ ಅನ್ನ ಫಾಲೋ ಮಾಡಿ, ನಿಮ್ಮ ಇಂಟ್ಯೂಷನ್ ನ ಫಾಲೋ ಮಾಡಿ, ಒಳಗಿಂದ ಬರೋ ಗೈಡೆನ್ಸ್ ಅನ್ನ ಫಾಲೋ ಮಾಡಿ ಅಂತ. ಎಗೇನ್ 2 ಕಾರ್ಡು ನೋಡಿ ರಿಪೀಟೆಡ್ಲಿ ಅದೇ ಬಂದಿದೆ. ಓಂ ಓಂ ಬಂದಿದೆ. ಓಂ ಇಸ್ ಆಗ್ನೇಯ, ಮೀನ್ಸ್ ಥರ್ಡ್ ಐ ಚಕ್ರ. ಓಕೆ, ಒಳಗಣ್ಣಿಂದ ಅದನ್ನ ನೋಡಿ ಅಂಡ್ ಯು ಸ್ಪೀಕ್ ದ ಸೇಮ್. ಫಿಲ್ಟರ್ ಹಾಕುವಂತ ಅವಶ್ಯಕತೆ ಇಲ್ಲ. ಯು ಸ್ಪೀಕ್ ದ ಸೇಮ್. ಏನಿದೆ ಅದನ್ನ ಓಪನ್ ಅಪ್ ಆಗಿ ಮಾತಾಡಿ. ಅಂದ್ರೆ ನಿಮ್ಮ ಥ್ರೋಟ್ ಚಕ್ರನ ಓಪನ್ ಮಾಡಿ. ನೆಕ್ಸ್ಟ್ ಏನು? ಸಿ 3 ಟೈಮ್ ಬಂದಿದೆ ಥ್ರೋಟ್ ಚಕ್ರ. ಆಬ್ವಿಯಸ್ಲಿ ಥ್ರೋಟ್ ಚಕ್ರ ಮೇಲೆ ವರ್ಕ್ ಮಾಡಿ. ಯಾರೆಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಇದೆ, ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇಲ್ಲ, ನೀವು ಕೂಡ ಏನು ಕಮ್ಯುನಿಕೇಶನ್ ನ ಕ್ಲಿಯರ್ ಆಗಿ ಮಾಡಿ ಅಷ್ಟೇ. ಎಲ್ಲ 3 ಸಲ ಬಂದಿದೆ. ಆಗ್ನೇಯ ಚಕ್ರ 3 ಸಲ ಬಂದಿದೆ, ಥ್ರೋಟ್ ಚಕ್ರನು 3 ಸಲ ಬಂದಿದೆ. ಓಕೆ, ಸಾಲಿಡ್, ಗುಡ್. ತುಂಬಾ ಜನ ಆಕ್ಚುಲಿ ಇಲ್ಲಿ ನನಗೆ ಏನ್ ಕಾಣಿಸ್ತಿದೆ ಅಂದ್ರೆ, ಈ ರೀಡಿಂಗ್ ಅಲ್ಲಿ ತುಂಬಾ ಜನ ಆಲ್ರೆಡಿ ಹೆಲ್ತಿ ರಿಲೇಶನ್ಶಿಪ್ ಅಲ್ಲಿ, ಹೆಲ್ತಿ ಲವ್ ಅಲ್ಲಿ ಇದ್ದೀರಾ. ಓನ್ಲಿ ಫ್ಯೂ ಪೀಪಲ್ ಮಾತ್ರ ಸ್ವಲ್ಪ ಸ್ಟ್ರಗ್ಲಿಂಗ್ ಫೇಸ್ ಅಲ್ಲಿ ಇದ್ದೀರಾ. ನಥಿಂಗ್ ಟು ವರಿ. ಆಮೇಲೆ ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ, ನಿಮ್ಮ ಜೊತೆ ನೀವು ತುಂಬಾ ಚೆನ್ನಾಗಿ ಸೆಲ್ಫ್ ರಿಲೇಶನ್ಶಿಪ್ ನ ಇಟ್ಕೊಂಡಿದ್ರೆ ವೆಲ್ ಅಂಡ್ ಗುಡ್. ಇಟ್ಕೊಂಡಿಲ್ಲ ಅಂದ್ರೆ ಇಟ್ಕೊಳ್ಳಿ. ಅವಾಗ ನೀವೇನು, ನಾನು ಹೇಳಿದ್ನಲ್ಲ ಅವಾಗ್ಲೇ, ದಿ ಎಂಪ್ರೆಸ್ ಕಾರ್ಡ್ ತೋರಿಸಿ ಹೇಳಿದ್ನಲ್ಲ, ಬ್ಯೂಟಿಫುಲ್ ಪರ್ಸನ್, ಈ ತರ ಒಂದು ವೆರಿ ಅಟ್ರಾಕ್ಟಿವ್ ಫೆಮಿನೈನ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತೀರಾ ನೀವು ಅಂತ. ವೈಸ್ ವರ್ಸ, ನೀವು ಫೆಮಿನೈನ್ ಆಗಿದ್ರೆ ಮಸ್ಕ್ಯುಲೈನ್ ಅಟ್ರಾಕ್ಟ್ ಮಾಡ್ತೀರಾ. ಇಲ್ಲಿದಾರಲ್ಲ ಲೀಡರ್ಶಿಪ್, ಕಿಂಗ್ ಆಫ್ ಮೈಂಡ್ಸ್, ಈ ತರ ಒಂದು ಪರ್ಸನ್ ನ ಫೆಮಿನೈನ್ ಎನರ್ಜಿ ಆಗಿದ್ರೆ ಮ್ಯಾಸ್ಕ್ಯುಲೈನ್ ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಮ್ಯಾಸ್ಕ್ಯುಲೈನ್ ಆಗಿದ್ರೆ ದಿ ಎಂಪ್ರೆಸ್ ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ದಟ್ ವಿಲ್ ಲೀಡ್ಸ್ ಟು ಕಂಪ್ಲೀಷನ್ ಆಫ್ ಯೋರ್ ಫ್ಯಾಮಿಲಿ. ಒಂದು ಕಂಪ್ಲೀಟ್ ಫ್ಯಾಮಿಲಿ, ಹ್ಯಾಪಿಯೆಸ್ಟ್ ಫ್ಯಾಮಿಲಿ ಆಗಿ ಟರ್ನ್ ಆಗುತ್ತೆ. ಒನ್ ಸೆಕೆಂಡ್. ಓಕೆ, ಸ್ವಲ್ಪ ರೂಟ್ ಚಕ್ರ ಮೇಲೆ ವರ್ಕ್ ಮಾಡಿ. ಯಾರೆಲ್ಲ ಸೆಲ್ಫ್ ಡೌಟ್ ಅಲ್ಲಿ ಇದ್ದೀರಾ, ರೂಟ್ ಚಕ್ರ ಒಂದು ವರ್ಕ್ ಮಾಡಿ. ಅಂಡ್ ಸ್ವಾದಿಷ್ಠಾನ ಚಕ್ರ. ಓಕೆ, ಮೆಜಾರಿಟಿ ಪೀಪಲ್ಗೆ ಏನ್ ಬಂದಿದೆ ಅಂತಂದ್ರೆ ವಿಶುದ್ಧ ಚಕ್ರ ಮತ್ತೆ ಆಗ್ನೇಯ ಚಕ್ರ. ರೆಸ್ಟ್ ಆಫ್ ದ ಪೀಪಲ್ ರೂಟ್ ಚಕ್ರ ಮೇಲೆ ವರ್ಕ್ ಮಾಡಿ. ಓಕೆ, ದೆನ್ ಇಟ್ಸ್ ಗುಡ್ ಗೋಯಿಂಗ್. ಐ ಹೋಪ್ ತುಂಬಾ ಹೆಲ್ಪ್ ಆಯ್ತು ಅಂತ ಅನ್ಕೊಂತೀನಿ. ಲವ್ ರೀಡಿಂಗ್ ಎಷ್ಟು ಮಟ್ಟಿಗೆ ರೆಸೊನೇಟ್ ಆಯ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಯಾವ್ದಾದ್ರು ಟಾಪಿಕ್ ನಿಮಗೆ ಬೇಕು, ಪರ್ಟಿಕ್ಯುಲರ್ ಟಾಪಿಕ್ ಏನಾದ್ರು ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಾನು ಆ ಟಾಪಿಕ್ ಮೇಲೆ ಜನರಲ್ ರೀಡಿಂಗ್ಸ್ ನ ಮಾಡಾಕ್ತೀನಿ. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಯಾವುದೇ ತರ ನಂಬರ್ಸ್ ಅನ್ನ ಪ್ರೊವೈಡ್ ಮಾಡೋದಿಲ್ಲ. ನನ್ನ ವಿಡಿಯೋ ಮೇಲೆ ಏನ್ ಪ್ಲೇ ಆಗ್ತಿರುತ್ತೆ ಅದು ಮಾತ್ರ ನನ್ನ ನಂಬರ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ಸಿಗೆ ಆ ನಂಬರಿಗೆ ಮಾತ್ರ ನೀವು ಮೆಸೇಜ್ ಅನ್ನ ಮಾಡಿ ಅಂತ ಹೇಳ್ತಾ, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಕೇಳ್ಕೊಂತ, ಹ್ಯಾವ್ ಅ ಗುಡ್ ಡೇ. ರಾಧೆ ರಾಧೆ. ಬಾಯ್.